ಜೈ ಭಾರತ್ ವಂದೇ ಮಾತರಂ. ಈ ಡಿಫೆನ್ಸ್ ಕ್ಷೇತ್ರದಲ್ಲಿ ಭಾರತ ಮತ್ತಷ್ಟು ಮೈಲುಗಲ್ಲು ಸ್ಥಾಪಿಸ್ತಾ ಹೋಗ್ತಾ ಇದೆ. ಈ ವೈರಿ ರಾಷ್ಟ್ರಗಳಾದಂತಹ ಪಾಕಿಸ್ತಾನ ಹಾಗೂ ಚೀನಾಕ್ಕೆ ಈ ನಡೆಯಿಂದಾಗಿ ನಡುಕ ಉಂಟಾಗಿದೆ. ಭಾರತದ ಶಸ್ತ್ರ ಭಂಡಾರಕ್ಕೆ ಹೊಸ ಅತಿಥಿಯ ಆಗಮವಾಗಿದೆ. ಭಾರತ ಇನ್ನಷ್ಟು ಶಕ್ತಿಶಾಲಿ ರಾಷ್ಟ್ರವಾಗಿ ಹೆಜ್ಜೆ ಇಡುತ್ತಿದೆ. ನಾನು ಯಾವುದರ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಅದೇ ಹೈಪರ್ಸಾನಿಕ್ ಮಿಸೈಲ್ ಬಗ್ಗೆ. ಭಾರತ ಒಡಿಶಾ ಕಡಲ ತೀರದಲ್ಲಿ ಯಶಸ್ವಿಯಾಗಿ ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಟೆಸ್ಟ್ ಮಾಡಿದೆ. ಇದಕ್ಕೆ ರಾಜನಾಥ್ ಸಿಂಗ್ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಬಳಿ ಬ್ರಹ್ಮೋಸ್ ಮಿಸೈಲ್ ಇದೆ. ಈಗ ಅದರ ಜೊತೆ ಈ ಹೈಪರ್ಸಾನಿಕ್ ಮಿಸೈಲ್ ಸೇರಿದೆ. ಈ ಎರಡು ಸೇರಿದರೆ ಬ್ರದರ್ ಆಫ್ ಡಿಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಈ ಹೈಪರ್ಸಾನಿಕ್ ಹೊಂದಿದ ರಾಷ್ಟ್ರಗಳಲ್ಲಿ ಈಗ ಭಾರತವು ಕೂಡ ಸೇರಿದೆ. ಈಗ ಇದರ ಸದ್ಯದ ಮಟ್ಟಿಗೆ 1,500 ಕಿಲೋಮೀಟರ್ ರೇಂಜ್ ಇದೆ. ಇದು ಕೇವಲ ಸ್ಟಾರ್ಟಿಂಗ್ ಮಾತ್ರ. ಇನ್ನು ಮುಂಬರುವ ದಿನಗಳಲ್ಲಿ ಈ ಮಿಸೈಲ್ ಅನ್ನು ಅಪ್ಡೇಟ್ ಮಾಡಲಾಗುತ್ತದೆ. ಆಗ ಇದರ ಟೆಕ್ನಾಲಜಿ ರೇಂಜ್ ಕೂಡ ಇನ್ಕ್ರೀಸ್ ಆಗ್ತದೆ. ಈ ಹೈಪರ್ಸಾನಿಕ್ ಮಿಸೈಲು ಶಬ್ದದ ವೇಗಕ್ಕಿಂತ ಸುಮಾರು 5ರಿಂದ 25ರಷ್ಟು ಹೆಚ್ಚು ಪಟ್ಟು ಚಲಿಸುತ್ತದೆ ಹಾಗೂ ನಿಖರವಾಗಿ ದಾಳಿ ನಡೆಸುತ್ತದೆ. ಇದನ್ನು ದಾರಿ ಮಧ್ಯೆ ಹೊಡೆದುರುಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಯಾವ್ಯಾವ ರಾಷ್ಟ್ರದ ಬಳಿ ಈ ಹೈಪರ್ಸಾನಿಕ್ ಮಿಸೈಲ್ ಇದೆ ಅಂತ ನೋಡೋದಾದ್ರೆ ಆಸ್ಟ್ರೇಲಿಯಾ, ಬ್ರೆಜಿಲ್, ಚೀನಾ, ಫ್ರಾನ್ಸ್, ಜರ್ಮನಿ, ಭಾರತ, ಇರಾನ್, ಜಪಾನ್, ಉತ್ತರ ಕೊರಿಯಾ, ರಷ್ಯಾ, ದಕ್ಷಿಣ ಕೊರಿಯಾ, ಯುನೈಟೆಡ್ ಕಿಂಗ್ಡಮ್ ಹಾಗೂ ಅಮೆರಿಕದ ಬಳಿ ಈ ಹೈಪರ್ಸಾನಿಕ್ ಮಿಸೈಲ್ಗಳಿವೆ. ಭಾರತ ಹಾಗೂ ಚೀನಾ ಈ ಎರಡು ರಾಷ್ಟ್ರಗಳ ಮಧ್ಯೆ ಈ ಹೈಪರ್ಸಾನಿಕ್ ಟೆಕ್ನಾಲಜಿ ಬಗ್ಗೆ ಕಂಪೇರ್ ಮಾಡಿದಾಗ ಚೀನಾ ತುಂಬಾ ಮುಂದೆ ಇದೆ. ಭಾರತ ಈ ಟೆಕ್ನಾಲಜಿಯಲ್ಲಿ ಇನ್ನಷ್ಟು ಆವಿಷ್ಕಾರ ನಡೆಸುತ್ತಿದೆ. ನಾನು ಆಗ್ಲೇ ಹೇಳಿದಾಗೆ ಈ ಹೈಪರ್ಸಾನಿಕ್ ಅನ್ನು ಹೊಡೆದುರುಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಡಿಫೆನ್ಸ್ ಮಿಸೈಲ್ಗಳು ಏನಿವೆ ಅದರಿಂದ ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಹೊಡೆದುರುಳಿಸುವುದು ಸಾಧ್ಯವೇ ಇಲ್ಲ, ತುಂಬಾ ಕಷ್ಟಕರ. ಆದರೆ ಈ ಲೇಸರ್ ಬೀಮ್ನಿಂದ ಹೊಡೆದುರುಳಿಸಬಹುದು. ಅದು ಕೂಡ ಐ ಬೀಮ್ ಇರಬೇಕು. ಹಾಗಾದರೆ ಮಾತ್ರ ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಹೊಡೆದುರುಳಿಸಬಹುದು. ಭಾರತ ಈ ಲೇಸರ್ ವೆಪನ್ಗಳ ಮೇಲೂ ಕೂಡ ಹೊಸ ತಂತ್ರಜ್ಞಾನ ಕಂಡುಕೊಳ್ಳುತ್ತಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಈ ಹೈಪರ್ಸಾನಿಕ್ ಮಿಸೈಲ್ ಇದೆ ಅಂತ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಇಲ್ಲ. ಆದರೆ ಚೀನಾವನ್ನು ನಂಬಲು ಸಾಧ್ಯವಿಲ್ಲ. ಈ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಮೊದಲಿಗೆ ಕಂಡು ಹಿಡಿದದ್ದು ಜರ್ಮನ್ ದೇಶ. ಈ ಜರ್ಮನ್ ದೇಶದ ಸಿಪ್ಡಾರ್ವಗೆಲ್ ಮೊದಲನೇ ಬಾರಿಗೆ ಈ ಮಿಸೈಲ್ ಅನ್ನು ಕಂಡುಹಿಡಿದರು. ತದನಂತರ ಜರ್ಮನ್ ದೇಶ ವಿಶ್ವ ಯುದ್ಧದಲ್ಲಿ ಸೋತಿತು. ಅಲ್ಲಿನ ವಿಜ್ಞಾನಿಗಳು ಬೇರೆ ಬೇರೆ ರಾಷ್ಟ್ರಕ್ಕೆ ಶಿಫ್ಟ್ ಆದರು. ಬೇರೆ ಮಿಸೈಲ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಹೈಪರ್ಸಾನಿಕ್ ಮಿಸೈಲ್ಗಳಿಗೆ ಈ ಉತ್ಪಾದನಾ ವೆಚ್ಚ ತುಂಬಾ ಹೆಚ್ಚು. ಆದರೆ ವಿಧ್ವಂಸಕ ನಡೆಸುವುದರಲ್ಲಿ ಯಾವುದೇ ಅನುಮಾನ ಬೇಡ. ಈಗ ಭಾರತ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಟೆಸ್ಟ್ ಮಾಡಿದೆ. ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಮಿಸೈಲ್ ಅನ್ನು ಟೆಸ್ಟ್ ಮಾಡಲಿದೆ ಅಂತ ಕಾದು ನೋಡಬೇಕಾಗಿದೆ.